ನಿಮ್ಮೆಲ್ಲರಿಗೂ ಲೈಫ್ ಅನ್ಫಿಲ್ಟರ್ಡ್ ಆ್ಯಂಡ್ ಇನ್ಸ್ಪಿರೇಷನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಸುಷ್ಮಾ. ಇವತ್ತು ನಮ್ಮ ಕಾರ್ಯಕ್ರಮದ ಮೊದಲನೇ ಅತಿಥಿಯಾಗಿ ವಿಶೇಷ ಅತಿಥಿಯಾಗಿ ಮಿಸಸ್ ದೀಪ್ತಿ ದರ್ಶನ್, ಮಾಲೀಕರು ರತ್ನಂ ಸಿಲ್ಕ್ಸ್ ಹಾಸನ್ ಮತ್ತು ಬೆಂಗಳೂರು. ದೀಪ್ತಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಫೆಮಿಲಿಯರ್ ಫೇಸ್ ಅಂತಲೇ ಹೇಳ್ಬೋದು. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ನಮ್ಮ ಈ ಮೊದಲನೇ ಕಾರ್ಯಕ್ರಮಕ್ಕೆ ದೀಪ್ತಿ ವಿಶೇಷ ಅತಿಥಿಯಾಗಿ ಬಂದಿರೋದಕ್ಕೆ ಅವರಿಗೆ ನಾನು ಸ್ವಾಗತಿಸ್ತೇನೆ. ಐ ಆಮ್ ಸೋ ಗ್ಲ್ಯಾಡ್ ಟು ಹ್ಯಾವ್ ಯು ಹಿಯರ್ ಎಟ್ ಮೈ ಶೋ ಲೈಫ್ ಅನ್ಫಿಲ್ಟರ್ಡ್. ನಮಸ್ತೆ ಎಲ್ರಿಗೂ. ಮೊದಲಿಗೆ ನನ್ನ ಈ ಕಾರ್ಯಕ್ರಮಕ್ಕೆ ನೀವು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಚೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಫಾರ್ಚುನೇಟ್ ಟು ಬಿ ಹಿಯರ್ ಇನ್ ಯುವರ್ ಶೋ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೈ ವರ್ಕ್ ಟು ದಿಸ್ ಪ್ಲೇಸ್ ಸುಷ್ಮಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ದೀಪ್ತಿ. ಥ್ಯಾಂಕ್ ಯು. ಇವಾಗ ನಾವು ದೀಪ್ತಿ ಅವ್ರದ್ದು ಜರ್ನಿ ಬಗ್ಗೆ ಮಾತಾಡೋಣ. ಅವ್ರ ರತ್ನಂ ಸಿಲ್ಕ್ಸ್ ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಅವ್ರ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ಅವ್ರ ಮಕ್ಳಿಗೆ ಸಪೋರ್ಟ್ ಹೇಗಿದೆ, ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಹೇಳಿ ದೀಪ್ತಿ. ಸುಷ್ಮಾ, ನಂದು ಮದುವೆ ಆಗಿ 12 years ಆಯಿತು. ಆಬ್ವಿಯಸ್ಲಿ ಮದುವೆಗಿಂತ ಮುಂಚೆ ಒಂದು ಹೆಣ್ಮಕ್ಳು ಅಂದರೆ ಯಾರೇ ಮಕ್ಕಳಿಗಾದ್ರೂ ಪೇರೆಂಟ್ಸ್ ಇಟ್ಸ್ ಕ್ವೈಟ್ ಕಾಮನ್ ಅಲ್ಲ, ಪೇರೆಂಟ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಈವನ್ ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪೇರೆಂಟ್ಸ್ಗೆ ಯಾವತ್ತೂ ನಾವು ಮಕ್ಕಳಾದವ್ರು ಹೇಗಿರಬೇಕು ಅಂದರೆ ಹಬ್ಬ ಇವ್ರನ್ನ ಎತ್ತಿದ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಇರಬೇಕು. ಯಾಕಾದರೂ ಹುಟ್ಟಿದ್ರು ಅನ್ನೋ ಥರ ಇರಬಾರ್ದಲ್ವಾ. ಸೊ ನನ್ನ ಪೇರೆಂಟ್ಸ್ ತುಂಬ ಸ್ಯಾಕ್ರಿಫೈಸ್ ಮಾಡೇ ಬೆಳೆಸ್ಕೊಂಡು ಬಂದಿದ್ದಾರೆ, ನನ್ನ ಬೆಳೆಸಿದ್ದಾರೆ. ಆ್ಯಂಡ್ ಪೇರೆಂಟ್ಸ್ ಅಪ್ಪ ಅಮ್ಮ ಅಂದ್ರೇ ಒಂದು ನೆಕ್ಸ್ಟ್ ವರ್ಡೆ ಮೀನಿಂಗೇ ಅದು ತ್ಯಾಗ ಅಂತ ಹೇಳ್ಬೋದು. ಅವರಷ್ಟು ತ್ಯಾಗ ನಮ್ಗೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಪೇರೆಂಟ್ಸ್ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಆ್ಯಂಡ್ ಏನೇ ಒಂದು ಕೆಲಸ ಮಾಡುವಾಗಲೂ ಇವತ್ತಿಗೂ ಕೂಡ ನನ್ನ ಡಿಸಿಷನ್ನೇ ಫೈನಲೈಸ್ ಮಾಡಿ ಮುಂದುವರಿತಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅವರು. ತುಂಬ ಖುಷಿ ಆಗ್ತಿದೆ ದೀಪ್ತಿ ಅದೆಲ್ಲ ಕೇಳ್ತಾ ಇದ್ರೆ. ಮದುವೆ ಆದಮೇಲೆ ನೆಕ್ಸ್ಟ್ ಜರ್ನಿ ಶುರು ಆಗುತ್ತೆ. ಆ್ಯಂಡ್ ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಗಂಡನ ಮನೆಯಿಂದ ಯಾವ ಥರ ಸಪೋರ್ಟ್ ಸಿಗುತ್ತೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಸಿಗೋ ಸಪೋರ್ಟ್ ಇರುತ್ತಲ್ಲ, ಅದು ಅವಳನ್ನ ಎತ್ತರಕ್ಕೆ ಬೆಳೆಸುತ್ತೆ. ಅಫ್ಕೋರ್ಸ್ ಇನ್ಫ್ಯಾಕ್ಟ್ ನಮ್ಮ ಮನೇಲಿ, ನನ್ನ ಗಂಡನ ಮನೆಯಲ್ಲಿ ನನಗೆ ಪ್ರತಿಯೊಂದು ಸಪೋರ್ಟಿವ್ ಹ್ಯಾಂಡ್ಸ್ ಇದೆ, ತುಂಬ ಸಪೋರ್ಟಿವ್ ಹ್ಯಾಂಡ್ಸ್ ಇದೆ. ಆ್ಯಂಡ್ ಅತ್ತೆ ಮಾವ ಆಗಿರ್ಬೋದು, ಸಿಸ್ಟರ್ ಇನ್ ಲಾಸ್, ಮಕ್ಕಳು ಆ್ಯಂಡ್ ಮೈ ಹಸ್ಬೆಂಡ್ ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು, ಯಾಕೆಂದರೆ ಈಸ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್. ಅಂದರೆ ತುಂಬ ಸಪೋರ್ಟಿವ್ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲೂ. ಆ್ಯಂಡ್ ಒಂದು ಮಾತಿದೆ, ಕೇಳಿದ್ದೆ ನಾನು, ನಮ್ಮ ಇನ್ಫೋಸಿಸ್ ಮುಖ್ಯಸ್ಥೆ ಆದಂಥ ಸುಧಾಮೂರ್ತಿ ಅವ್ರು ಹೇಳಿರುವಂಥದ್ದು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೆರ್ ವಿಲ್ ಬಿ ಅನ್ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಅಂತ. ಪ್ರತಿಯೊಬ್ಬ ಯಶಸ್ವಿ ಹೆಣ್ಣಿನಿಂದೆ ಒಬ್ಬ ಅರ್ಥ ಮಾಡ್ಕೊಳ್ಳೋಂಥ ಗಂಡ ಇರ್ತಾನೆ ಅಂತ ಹೇಳಿದ್ದಾರೆ. ಈ ಮಾತನ್ನ ತುಂಬ ನಂಬ್ತೀನಿ ಆ್ಯಂಡ್ ಐ ಟ್ರೂಲಿ ಬಿಲೀವ್ ಇನ್ ದಟ್ ವರ್ಡ್ಸ್. ಯಾಕೆಂದರೆ ಇವತ್ತು ಒಬ್ಬ ಗಂಡ ಆದವರು ಹೆಣ್ಣಿಗೆ ಸಪೋರ್ಟಿವ್ ಇದ್ದರೆ ನಥಿಂಗ್ ಈಸ್ ಇಂಪಾಸಿಬಲ್ ಅಲ್ಲ. ತುಂಬ ಏನು ಬೇಕಾದ್ರೂ ಸಾಧಿಸ್ತಾಳೆ ಅಂತ ಪ್ರೂವ್ ಮಾಡಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ, ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋರು, ಫ್ರೆಂಡ್ಸ್ ಜೊತೆ ಹೋಗು, ಹೊರಗೆ ಹೋಗು. ಐ ಆಮ್ ಲೈಕ್ ಇಂಟ್ರೋವರ್ಟ್, ನಾನು ಮನೇಲೇ ಇರ್ತಿದ್ದೆ. ಆ್ಯಂಡ್ ಅವ್ರು ಹೇಳೋರು ಯಾವಾಗಲೂ, ಹೊರಗೆ ಹೋಗು, ಸುತ್ತಾಡು, ಸ್ವಲ್ಪ ಹೊರಗೇನೋ ಹೋಗಿ ನೋಡು, ಪ್ರಪಂಚ ಜ್ಞಾನ ತಿಳ್ಕೊ ಅಂತೆಲ್ಲ ಹೇಳೋರು. ಹೆಣ್ಣಿಗೆ ಅವಳ ಗಂಡ ಸಪೋರ್ಟಿವ್ ಇದ್ದರೆ ನಥಿಂಗ್
ನಥಿಂಗ್ ಈಸ್ ಇಂಪಾಸಿಬಲ್, ಏನು ಬೇಕಾದರೂ ಅವಳು ಸಾಧಿಸ್ತಾಳೆ. ಹೌದು. ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ, ಮದುವೆ ಆದ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ನನ್ನ ಹಸ್ಬೆಂಡ್ ಹೇಳೋರು, ಯಾವಾಗಲೂ ಮನೇಲೇ ಇರ್ತೀಯ, ಫ್ರೆಂಡ್ಸ್ ಜೊತೆನೂ ಓಡಾಡು, ಫ್ರೆಂಡ್ಸ್ ಜೊತೆ ಸುತ್ತಾಡು, ಹೊರಗೆ ಹೋಗು ಅಂತೆಲ್ಲ ತುಂಬ ಹೇಳೋರು. ಐ ಆಮ್ ಲೈಕ್ ಇಂಟ್ರೋವರ್ಟ್, ನಾನು ಜಾಸ್ತಿ ಹೊರಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ನಾನು ಈಗ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಅವರೇ ಮೇನ್ ಕಾರಣ. ಆ್ಯಂಡ್ ತುಂಬ ಸಪೋರ್ಟಿವ್ ಇದ್ದಾರೆ ನನಗೆ, ಅದ್ರ ಬಗ್ಗೆ ಮಾತಾಡೋಗೆ ಇಲ್ಲ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ತನಕನೂ, ಈಗಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಆಯಿತು ಕೇಳಿ ಅದನ್ನೆಲ್ಲ ದೀಪ್ತಿ. ಹಾಗೆ ರತ್ನಂ ಸಿಲ್ಕ್ಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೀವು ಹೇಳಲಿಲ್ಲ. ರತ್ನಂ ಸಿಲ್ಕ್ಸ್ ನಾವು ಅದ್ರ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಸ್ಟಾರ್ಟಿಂಗ್ ನಮ್ಮದು 49 ಇಯರ್ಸ್ ಆಯಿತು ಸ್ಟಾರ್ಟ್ ಆಗಿ ರತ್ನಂ ಸಿಲ್ಕ್ಸ್. ಮುಂಚೆ ವೆಂಕಟೇಶ್ವರ ಸಿಲ್ಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ನಮ್ಮ ಅತ್ತೆ ಮಾವ ಬೆಳೆಸ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ, ಈಗಲೂ ಕೂಡ ಇದೆ. ಆ್ಯಂಡ್ ಈಗ 6 ಇಯರ್ಸ್ ಬ್ಯಾಕ್ ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ, ಆಗ ನಾವು ಬ್ಯಾಂಗ್ಳೂರಲ್ಲಿ ಒಂದು ಫರ್ಮ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಏನಾಯ್ತು, ಕೋವಿಡ್ ಇದ್ದಿದ್ರಿಂದ ನಮಗೆ ಅಲ್ಲಿ ವರ್ಕರ್ಸ್ ಸ್ವಲ್ಪ ಬಿಟ್ಟೋದ್ರು ಅಲ್ಲಿದ್ದವರೆಲ್ಲ. ಸೊ ನಾವು ಮತ್ತೆ ಹಾಸನ್ಗೆ ಶಿಫ್ಟ್ ಮಾಡ್ಕೊಂಡ್ವಿ. ಆವಾಗ ನಾವು ಹೊಸದಾಗಿ ಏನಾದರೂ ನೇಮ್ ಇಡೋಣ, ಅದೇ ಬೇಡ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ರತ್ನಂ ಸಿಲ್ಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ರತ್ನಂ ಸಿಲ್ಕ್ಸ್ ಅಂತ ಇವಾಗ ಇಲ್ಲಿಗೆ 6 ಇಯರ್ಸ್ ಆಯಿತು ಸ್ಟಾರ್ಟ್ ಆಗಿ. ಸೊ ನಡೀತಾ ಇದೆ. ಓಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಹೇಳ್ತೀರಾ ನೀವು? ಇದನ್ನ ಹೇಳಲೇಬೇಕು ನಾನು. ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಲ್ಲ, ಇಲ್ಲಿ ಅದಕ್ಕೋಸ್ಕರ ಶೋಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ತುಂಬ ಇದ್ರ ಬಗ್ಗೆ ಹೇಳಲೇಬೇಕು. ನನಗೆ ಸೀರಿಯಸ್ಲಿ ನನ್ನ ಫ್ಯಾಮಿಲಿಯಲ್ಲಿ ರೋಲ್ ಮಾಡೆಲ್ ಅಂದರೆ ಇಟ್ಸ್ ನನ್ ಅದರ್ ದನ್ ಮೈ ವೆರಿ ಓನ್ ಅತ್ತೆ. ಅವ್ರ ಹೆಸರು ರತ್ನ ಅಂತ. ರತ್ನಂ ಸಿಲ್ಕ್ಸ್ ಹೇಗೆ ಓಪನ್ ಆಯಿತು? ನಮ್ಮದು ಶೋರೂಮ್ ಓಪನ್ ಆಗಿ 49 ಇಯರ್ಸ್ ಆಯಿತು. ಸ್ಟಾರ್ಟಿಂಗ್ ನಮ್ಮ ಅತ್ತೆ ಮಾವ ನಡ್ಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥದ್ದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ. ಆ್ಯಂಡ್ ಇವಾಗ ಕೋವಿಡ್ ಬ್ಯಾಂಗ್ಳೂರಲ್ಲಿ ಒಂದು ಫರ್ಮ್ ಇತ್ತು ನಮ್ಮದು. ಕೋವಿಡ್ ಸ್ಟಾರ್ಟ್ ಆಯಿತು, ಆಗಿಂದ ನಮಗೆ ಅಲ್ಲಿ ವರ್ಕರ್ಸ್ ಬಿಟ್ಟೋದ್ರು. ಸೊ ನಾವೇನು ಮಾಡಿದ್ವಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ ಹಾಸನ್ಗೆ. ಆವಾಗ ನಾವು ರತ್ನಂ ಸಿಲ್ಕ್ಸ್ ಅಂತ ನೇಮ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ರತ್ನಂ ಸಿಲ್ಕ್ಸ್ ಅಂತ ಇಟ್ಟು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿಗೆ ಅದೇ 6 ಇಯರ್ಸ್ ಆಯಿತು ರತ್ನಂ ಸಿಲ್ಕ್ಸ್ ಸ್ಟಾರ್ಟ್ ಆಗಿ. ದೀಪ್ತಿ, ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮ ಫೇವ್ರೆಟ್ ಅಟೈರ್ ಬಂದ್ಬಿಟ್ಟು ಸ್ಯಾರಿ ಅಂತ ಅನಿಸ್ತಾ ಇದೆ. ಇಸ್ ದಟ್ ಟ್ರೂ? ಹೌದಾ? ಎಸ್, ಯಾಕೆಂದರೆ ಇದ್ರ ಬಗ್ಗೆ ಮಾತಾಡಲೇಬೇಕು. ಒಂದು ನಮ್ಮ ಮಾವ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಶಾಪಿಗೆ ಯಾವಾಗ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಡ್ರೆಸ್ಸಸ್ ಎಲ್ಲ ಯೂಶಲಿ ಕ್ಯಾಶುವಲ್ ವೇರ್ಸ್ ಎಲ್ಲ ಹಾಕ್ತಾ ಇದ್ದೆ. ಒಂದಿನ ನಮ್ಮ ಮಾವ ಕರೆದು ಹೇಳಿದ್ರು, ನೋಡಪ್ಪ ನೀನು ಸ್ಯಾರಿನೇ ಹಾಕ್ಕೊಂಡು ಬಾ, ಓನರ್ ಆಗಿ ನಾವು ಬೇರೆಯವ್ರ ಮುಂದೆ ಹೇಗೆ ನಮ್ಮನ್ನ ಬಿಂಬಿಸ್ಕೋತೀವಿ, ಅದು ನಾವು ಹೇಗೆ ಪ್ರೆಸೆಂಟೇಬಲ್ ಆಗಿ ಇರ್ತೀವಿ, ಆಗ ಜನ ಒಂದು ಮೈಂಡ್ ಸೆಟ್ಟಿಗೆ ಬರ್ತಾರೆ. ಈಗ ನಾವೇ ಏನೇನೋ ಡ್ರೆಸ್ಸು ಅಥವಾ ಏನೇನೋ ಸ್ಯಾರಿ ಹಾಕೊಂಡ್ರೆ, ಇವನ್ ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಯಾರಿ ಉಟ್ಕೊಳ್ಳಿ, ಒಳ್ಳೊಳ್ಳೆ ಸ್ಯಾರಿ ಹಾಕ್ಕೊಳ್ಳಿ ಅಂತ. ಯಾಕೆಂದರೆ ಜನ ನೋಡೋರಿಗೆ ಅನಿಸ್ಬೇಕು, ಓ ಇವ್ರು ಚೆನ್ನಾಗಿ ಓನರ್ ಆಗಿ ಇವ್ರು ಚೆನ್ನಾಗಿ ಸ್ಯಾರಿ ಹಾಕ್ತಾರೆ, ಎಸ್ ಅಫ್ಕೋರ್ಸ್ ಅವ್ರ ಶಾಪಲ್ಲಿ ಸ್ಯಾರಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ ಅನ್ನಿಸ್ಬೇಕು. ಆ್ಯಂಡ್ ನಾವೇ ಯಾವುದೇದೋ ಸ್ಯಾರಿ ಯಾವುದೇದೋ ಉಟ್ಕೊಂಡ್ರೆ, ಇಲ್ಲ ಅವರೇ ಏನೋ ಹಾಕ್ತಾರೆ, ಇನ್ನೇನು ಇಟ್ಟಿರ್ತಾರೆ ಸ್ಯಾರಿ ಶೋರೂಮಲ್ಲಿ ಅಂತ ಒಂದು ಮೈಂಡ್ ಸೆಟ್ ಬರುತ್ತೆ ಜನಗಳಿಗೆ. ಸೊ ನನ್ನ ಮಾವನೇ ಇನ್ಸ್ಪೈರ್ಡ್, ಯಾಕೆಂದರೆ ಸ್ಯಾರಿ ಉಡ್ಲಿಕ್ಕೆ. ಅವಾಗಿಂದ ನಾನು ಸ್ಯಾರಿ ಹಾಕ್ಲಿಕ್ಕೆ ಡೈಲಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಥ್ರೂ ಔಟ್ ದ ಡೇ ನಾನು ಈಸಿಯಾಗಿ ಸ್ಯಾರಿನ ಕ್ಯಾರಿ ಮಾಡ್ತೀನಿ. ಇನ್ಫ್ಯಾಕ್ಟ್ ತುಂಬ ಜನ ಬಂದು ಕಸ್ಟಮರ್ಸು ಅವಾಗಿಂದ ನನ್ನ ಸ್ಯಾರಿಲಿ ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ. ಆ್ಯಂಡ್ ಈಗಲೂ ಕೂಡ ಬೇರೆ ಬೇರೆ ಊರಿಂದ ಬರ್ತಾರೆ ಶಾಪ್ಗೆ, ನೋಡ್ತಾರೆ, ಮತ್ತು ಸ್ಯಾರಿನ ನಾನು ವೇರ್ ಮಾಡಿದೆ ಕೇಳ್ತಾರೆ, ಮತ್ತು ತುಂಬ ಚೆನ್ನಾಗಿ ಸ್ಯಾರಿ ಹಾಕ್ತೀರಾ, ಅದೆಲ್ಲ ನಮಗೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ತುಂಬ ಜನ ಮಾತಾಡ್ತಾರೆ, ಬಂದವರೆಲ್ಲ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ನನಗೆ ಅದೊಂಥರ ಖುಷಿ ಅನಿಸುತ್ತೆ ಆ ಸಿಚುವೇಶನ್ನು. ಅದೆಲ್ಲ ನನಗೆ ನನ್ನ ಮಾವನಿಂದನೇ ಸ್ಟಾರ್ಟ್ ಆಗಿದ್ದು ನಾನು ಸ್ಯಾರಿ ಉಡ್ಲಿಕ್ಕೆ ಶಾಪ್ಗೆ. ಇಡೀ ಕರ್ನಾಟಕದಲ್ಲಿ ನೀವೇ ಫಸ್ಟ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳ್ಪಟ್ಟೆ. ಹಾಗೆಯೇ ಅದಕ್ಕೆ ಯು ಹ್ಯಾವ್ ಬಿನ್ ಅವಾರ್ಡೆಡ್ ಫಾರ್ ದ್ಯಾಟ್. ಇಸ್ ಇಟ್ ಟ್ರೂ ದೀಪ್ತಿ? ನಮಗೆ ಗೂಗಲ್ ರಿವ್ಯೂ ಅಲ್ಲಿ ಮಲ್ನಾಡ್ಸ್ ಬೆಸ್ಟ್ ಸಿಲ್ಕ್ ಸ್ಯಾರಿ ಶೋರೂಮ್ ಅಂತ ಅವಾರ್ಡ್ ಬಂದಿದೆ ಫಾರ್ ಅವರ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್. ಆ್ಯಂಡ್ ನಮ್ಮದು ತುಂಬ ಜೆನ್ಯೂನ್ ಕಲೆಕ್ಷನ್ಸ್. ಆ್ಯಂಡ್ ನಮಗೆ ಜನ ನೋಡ್ತಾರೆ ಸ್ಯಾರೀಸ್ ಎಲ್ಲ ಬಂದು ಶಾಪಲ್ಲಿ ಟಚ್ ಆ್ಯಂಡ್ ಫೀಲ್, ಅಂದರೆ ಮುಟ್ಟಿ ನೋಡಿ ಸ್ಯಾರಿ ತಗೋತಾರೆ. ಸೊ ನಮಗೆ ಒಳ್ಳೆ ರಿವ್ಯೂ ಇದೆ, ಸ್ಯಾರಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಮ್ಮದು ಇನ್ನೊಂದು 9 ಇಯರ್ಸ್ ಆಯಿತು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಆಲ್ಮೋಸ್ಟ್
90% ಆಫ್ ದ ಪೀಪಲ್ ನಮ್ಮನ್ನ ನೋಡಿ ಇವಾಗ ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಐ ಫೀಲ್ ಸೋ ಪ್ರೌಡ್ ಟು ಸೇ ದಟ್ ನಾವೇ ಮೊದಲಿಗರು ಅಂತ ಹೇಳ್ಬೋದು. ಯಾಕೆಂದರೆ ಕರ್ನಾಟಕದಲ್ಲಿ ತುಂಬ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಫೇಮಸ್ ಆಗಿದ್ದಂದರೆ ಅದು ರತ್ನಂ ಸಿಲ್ಕ್ಸ್. ಓಕೆ, ಗುಡ್ ಟು ಹಿಯರ್ ದಟ್. ದೀಪ್ತಿ, ಇವಾಗ ಬೇರೆ ಸ್ಟೇಟಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ನಿಮ್ಮ ರತ್ನಂ ಸಿಲ್ಕ್ಸಲ್ಲಿ ಶಾಪ್ ಮಾಡಬೇಕು ಅಂತ ಇರ್ತಾರೆ, ಬಲ್ಕ್ ಶಾಪ್ ಮಾಡಬೇಕು ಅಂತ ಇರ್ತಾರೆ, ಅವರಿಗೆಲ್ಲ ಏನು ಫೆಸಿಲಿಟೀಸ್ ಕೊಟ್ಟಿದ್ದೀರಾ ನೀವು? ವಿ ಪ್ರೊವೈಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ. ಓಕೆ, ಯಾಕೆಂದರೆ ಈವನ್ ಫಾರ್ ಅಬ್ರಾಡ್ ಕ್ಲೈಂಟ್ಸ್ ಕೂಡ ನಮಗೆ ತುಂಬ ಇದ್ದಾರೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಎಲ್ಲ ಪ್ಲೇಸಸ್ಸಿಂದನೂ ನಮಗೆ ಆರ್ಡರ್ಸ್ ಬರುತ್ತೆ. ಆ್ಯಂಡ್ ಜಸ್ಟ್ ಒಂದು ವಿಡಿಯೋ ಕಾಲಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತಾರೆ, ಸ್ಯಾರಿನ ನೋಡಿ ಆರ್ಡರ್ ಮಾಡ್ತಾರೆ ಅಂದರೆ ವಿ ಫೀಲ್ ಸೋ ಪ್ರೌಡ್. ಯಾಕೆಂದರೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಜನಗಳು ನಮ್ಮ ಮೇಲೆ. ಸೊ ಇವತ್ತಿಗೂ ಕೂಡ ಬೇರೆ ಬೇರೆ ಊರಿಂದ ಬರ್ತಾರೆ ಶಾಪ್ಗೆ, ನಮ್ಮ ಕಲೆಕ್ಷನ್ಸ್ ನೋಡಿ ತುಂಬ ಖುಷಿಯಿಂದ ತಗೊಂಡೋಗ್ತಾರೆ. ಸುಷ್ಮಾ, ದೀಪ್ತಿ, ಒಂದು ಬಿಸ್ನೆಸ್ ಅಂದಮೇಲೆ ತುಂಬಾ ಚಾಲೆಂಜಸ್ ಇರುತ್ತೆ. ಸೊ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀರಾ? ನಿಮಗೆ ಆನ್ಲೈನ್ ಬಿಸ್ನೆಸ್ ಇದೆ, ಆಮೇಲೆ ವಿಡಿಯೋ ಕಾಲಿಂಗ್ ಫೆಸಿಲಿಟೀಸು, ಅಬ್ರಾಡ್ ಕಸ್ಟಮರ್ಸು ಅಂತೆಲ್ಲ ಹೇಳಿದ್ರಿ. ಸೊ ಆ ಇದರಲ್ಲಿ ಅಥವಾ ಶಾಪಿಗೆ ಬಂದು ಅವರು ಶಾಪ್ ಮಾಡೋರ ಮುಂದೆ ಅಲ್ಲೆಲ್ಲ ನಿಮ್ಮದು ಚಾಲೆಂಜಸ್ ಏನೇನು ಫೇಸ್ ಮಾಡ್ತೀರಾ ಅದನ್ನು ಹೇಳಿ. ಯಾವುದೇ ಒಂದು ವೃತ್ತಿ ಆದ್ರೂ ಚಾಲೆಂಜಸ್ ಇಲ್ಲದೆ ಯಾವ ಬಿಸ್ನೆಸ್ ಕೂಡ ರನ್ ಆಗಲ್ಲ. ನಾವು ಕೂಡ ತುಂಬ ಚಾಲೆಂಜಸ್ ಫೇಸ್ ಮಾಡ್ತೀವಿ. ಆ್ಯಂಡ್ ನಮಗೆ ಶಾಪ್ಗೆ ಬಂದು ಎಲ್ಲ ಕಸ್ಟಮರ್ಸ್ದು ಮೈಂಡ್ಸೆಟ್ ಒಂದೇ ಥರ ಇರಲ್ಲ. ಏನಾದರೂ ನನಗೀಗ ಎಲ್ಲ ಜನರದ್ದು ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ, ನನಗೆ ಸ್ವೀಟ್ಸ್ ತುಂಬ ಇಷ್ಟ, ಕೆಲವ್ರಿಗೆ ಸ್ವೀಟ್ಸ್ ಇಷ್ಟ ಇರಲ್ಲ. ಸೊ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎಲ್ಲ ಇರುತ್ತೆ, ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ ಸ್ಯಾರೀಸು. ಆವಾಗ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಅದನ್ನು. ಆ್ಯಂಡ್ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ತುಂಬ ಕಷ್ಟ ಇರುತ್ತೆ. ನಾವು ನೋಡೋ ಥರ ಇರಲ್ಲ ಯಾವುದೂ. ಯಾಕೆಂದರೆ ನಾವು ಕಾಣೋ ಕೈಗಿಂತ ಕಾಣ್ದಲ್ಲೇ ಇರೋ ಕೈಗಳ ಪರಿಶ್ರಮ ತುಂಬ ಇರುತ್ತೆ ಈ ಫೀಲ್ಡಲ್ಲಿ. ಆ್ಯಂಡ್ ನಾನು ಏನೇ ಮಾಡ್ತಿದ್ರು ನನ್ನ ಸಂಸ್ಥೆಗೆ ಒಂದು ಅಳಿಲು ಸೇವೆ ಅಷ್ಟೇ. ನಾನು ನಂದೇ ಕಂಪ್ಲೀಟಾಗಿ ನನ್ನಿಂದ ಆಗ್ತಿದೆ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದರೆ ನನ್ನ ಜೊತೆ ಸಪೋರ್ಟಿವ್ ಆಗಿ ಇದ್ದವ್ರನ್ನ ನಾವು ಯಾವತ್ತೂ ಅದು ಮ್ಯಾಟರ್ ಆಗುತ್ತೆ ತುಂಬ. ಆ್ಯಂಡ್ ಇವಾಗ ಕಸ್ಟಮರ್ಸ್ ಕೂಡ ಬಂದು ಕೆಲವರು ತುಂಬ ಖುಷಿಯಿಂದ ಹೋಗ್ತಾರೆ. ಇನ್ನು ಕೆಲವ್ರಿಗೆ ಸ್ಯಾರಿ ಸೆಲೆಕ್ಷನ್ ಆಗಲ್ಲ, ಕೆಲವ್ರು ಹೋಗ್ತಾರೆ, ತುಂಬ ಕನ್ವಿನ್ಸ್ ಮಾಡ್ತೀವಿ. ಅದೊಂಥರ ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕೇಸಲ್ಲಿ ಈಗ ಏನಾಗುತ್ತೆ, ಜನಗಳಿಗೆ ಕಾಯ್ತಾ ಇರ್ತಾರೆ. ಏನೇ ಒಂದು ಸಕ್ಸಸ್ ಆದ್ರೂ ಏನಾದರೂ ಹೇಳಲಿಕ್ಕೆ ಇಲ್ಲ, ಲಾಸ್ಟ್ ಟೈಮ್ ಅವ್ರದ್ದು ಏನೋ ಒಂದು ಲಕ್ಕಿತ್ತು, ಸಕ್ಸೀಡ್ ಆದ್ರು ಅಂತ ಹೇಳೋ ಬಾಯಿಗಳು ತುಂಬ ಇರುತ್ತೆ. ಸೊ ನಾವು ಅದನ್ನ ಮೈಂಡ್ ಮಾಡಬಾರ್ದು, ಯಾವತ್ತೂ ರೆಸ್ಟ್ ಮಾಡಬಾರ್ದು. ಆ್ಯಂಡ್ ಯಾವಾಗಲೂ ಅದನ್ನು ನಾವು ಏನಾದರೂ ಸಾಧಿಸಬೇಕು ಅಂತ ನಮಗೆ ಬಿಡುವು ಕೊಡದೆ ನಮ್ಮ ಕೆಲಸನ ನಾವು ಮಾಡ್ತಾ ಇರಬೇಕು. ಆ್ಯಂಡ್ ನಾವು ಮಾಡೋ ಕೆಲಸ ಆ್ಯಂಡ್ ದೇವ್ರನ್ನ ಪ್ರೀತಿಸ್ಬೇಕಂತೆ, ಎರಡೂ ಮೋಸ ಮಾಡಲ್ಲ ನಮಗೆ. ಆ್ಯಂಡ್ ನಾವು ಮಾಡೋ ಕೆಲಸನ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಐ ಟ್ರೂಲಿ ಅಪ್ರಿಷಿಯೇಟ್ ಮೈ ಕಸ್ಟಮರ್ಸ್. ಯಾಕೆಂದರೆ ಅವ್ರದ್ದು ತಾಳ್ಮೆ, ಅವ್ರದ್ದು ಪೇಷನ್ಸ್ ಲೆವೆಲ್ ತುಂಬ ಇರುತ್ತೆ. ಯಾಕೆಂದರೆ ಎಲ್ಲೆಲ್ಲಿಂದನೂ ಆರ್ಡರ್ಸ್ ಮಾಡಿರ್ತಾರೆ, ಸ್ಯಾರೀಸ್ ತೊಗೋತಾರೆ. ಸೊ ನಮಗೆ ಖುಷಿಪಟ್ಟು ಮ್ಯಾಮ್ ಸ್ಯಾರಿ ಚೆನ್ನಾಗಿತ್ತು, ಸರ್ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಖುಷಿಯಾಗಿ ಹೇಳ್ತಾರೆ. ಅದಕ್ಕೆ ನಾವು ಆಮೇಲೆ ಅವ್ರು ಕಾಯ್ತಾರಲ್ಲ, ಆ ಪೇಷನ್ಸ್ಗೆ ಐ ಮಸ್ಟ್ ಟ್ರೂಲಿ ಅಪ್ರಿಷಿಯೇಟ್ ದೆಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಸ್ಟಮರ್ಸ್ಗೂ ಇಷ್ಟು ತಾಳ್ಮೆಯಿಂದ ನಮ್ಮ ಸ್ಯಾರೀಸ್ನ ತೊಗೊಂಡು ನಮ್ಮ ಕಲೆಕ್ಷನ್ಸ್ಗೋಸ್ಕರ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಕೊಡ್ತಾರೆ, ನೆಕ್ಸ್ಟ್ ಅಪ್ಡೇಟ್ಸ್ ಏನಿರುತ್ತೆ ಸ್ಯಾರಿ ಕಲೆಕ್ಷನ್ ಅಂತೆಲ್ಲ ವೆಯ್ಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಸೋ ಮಚ್ ಅಂತ. ಮೀನ್ ವೈಲ್ ಇನ್ನೊಂದು ಮಾತು ಹೇಳಲೇಬೇಕು, ನಮ್ಮ ಸ್ಟಾಫ್ ಅಂದರೆ ನಮ್ಮ ಜೊತೆ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲರದು ಪರಿಶ್ರಮ ತುಂಬ ಇರುತ್ತೆ. ಯಾಕೆಂದರೆ ಅವರಿಲ್ಲ ಅಂದರೆ ನಾವಿಲ್ಲ, ಅವರಿಂದನೇ ಎಲ್ಲ. ಯಾಕೆಂದರೆ ಈಗ ಕಸ್ಟಮರ್ಸ್ ಸ್ಯಾರಿ ಚೂಸ್ ಮಾಡ್ಲಿಕ್ಕೆ ಬರ್ತಾರೆ, ಯಾವ ಥರ ಒಂದೊಂದು ಕೆಲವ್ರಿಗೆ ಐಡಿಯಾ ಇರಲ್ಲ, ಯಾವ ಥರ ಸ್ಯಾರಿ ತಗೋಬೇಕು, ಏನು ಸೆಲೆಕ್ಷನ್ ಮಾಡಬೇಕಂತ ಐಡಿಯಾ ಇರಲ್ಲ. ಸೊ ಅವ್ರು ಬಂದು ಕೇಳಿದಾಗ ಎವ್ರಿಬಡಿ ನಮ್ಮ ಸ್ಟಾಫ್ ಏನಿದ್ದಾರೆ ಅವರು ದೇ ಹ್ಯಾವ್ ವೆರಿ ಗುಡ್ ನಾಲೆಜ್ ಅಬೌಟ್ ಸ್ಯಾರೀಸ್. ಅವರೇ ಒಂದು ಐಡಿಯಾ ಕೊಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸ್ಟಾಫ್ ಯಾರೇ ಆಗಿದ್ರು ಅವ್ರಿಗೆ ತುಂಬ ಐಡಿಯಾಸ್ ಇರುತ್ತೆ. ಆ್ಯಂಡ್ ಅವರೇ ಬಂದು ಅವ್ರಿಗೆ ಸೆಲೆಕ್ಷನ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಪಾಪ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಅವ್ರಿಗೆ ಫ್ಯಾಮಿಲಿ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ.
ಕಸ್ಟಮರ್ಸ್ ಈಸಿಯಾಗಿ ಮಾತಾಡ್ತಾರೆ ಕೆಲವೊಬ್ರು. ಇಲ್ಲ ಅವ್ರ ಶಾಪಲ್ಲಿ ಸರಿಯಾಗಿ ತೋರಿಸಲ್ಲ ಅವರು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ. ಬಟ್ ಅವ್ರದ್ದು ಕಷ್ಟಗಳಿರುತ್ತೆ ತುಂಬಾ, ನಾವು ಅರ್ಥ ಮಾಡ್ಕೋಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ತುಂಬಾ ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ. ಸೀರಿಯಸ್ಲಿ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ದೆಮ್ ಇನ್ ಮೈ ಲೈಫ್. ಸೆಕೆಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಹೇಳ್ಬೋದು. ಸ್ಟಾಫ್ ಅಂತ ಹೇಳಕ್ ಆಗಲ್ಲ, ದೇ ಆರ್ ಲೈಕ್ ಮೈ ಸೆಕೆಂಡ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಯಾರಿ ಶಾಪಲ್ಲಿ ಯಾವುದಾದ್ರು ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆ? ಮೈಸೂರು ಸಿಲ್ಕ್ ಎಕ್ಸ್ಕ್ಲೂಸಿವ್ ಅಂತ ಕೇಳಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸ್ಯಾರಿ ಶೋರೂಮ್ ಅಂದರೆ ನಿಮ್ಗೆ ಎಲ್ಲ ಥರದ ವೆರೈಟೀಸ್ ಸಿಗುತ್ತೆ. ವಿ ಹ್ಯಾವ್ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್. ಎಲ್ಲ ಥರದ ಸ್ಯಾರೀಸು 300 ರೂಪೀಸಿಂದ ನಿಮಗೆ 1 ಲ್ಯಾಕ್ವರೆಗೂ ನಮ್ಮಲ್ಲಿ ಸ್ಯಾರೀಸ್ ಸಿಗುತ್ತೆ. ಆ್ಯಂಡ್ ಎಲ್ಲ ಥರದ ಸ್ಯಾರಿ, ಬನಾರಸಿ ಸ್ಯಾರೀಸ್ ಆಗಿರ್ಬೋದು, ಪ್ಯೂರ್ ಕಾಂಜೀವರಂ ಸ್ಯಾರೀಸ್, ಪ್ಯೂರ್ ಆರ್ಗ್ಯಾನ್ಸಾ ಸ್ಯಾರೀಸ್, ಕ್ರೇಪ್ ಸ್ಯಾರೀಸ್, ಈಗ ಕಡ್ಡಿ ಜಾರ್ಜೆಟ್ ಸ್ಯಾರೀಸ್ ಎಲ್ಲ ಬರುತ್ತೆ. ಅದೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಈಗ ಪ್ರೆಸೆಂಟ್ ನಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈಗಂತೂ ನಮ್ಮ ಲೇಡೀಸ್ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ, ನಾವು ಗೋಲ್ಡ್ನ ತಗೊಂಡು ಹೇಗೆ ಪ್ರಿಸರ್ವ್ ಮಾಡ್ತೀವಿ ಅದೇ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತಗೊಂಡು ನಮ್ಮ ಶಾಪಿಗೆ ಬಂದು ತುಂಬ ಖುಷಿಯಿಂದ ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸೇ 70% ಆಫ್ ಸಿಲ್ಕ್ ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ನೇ ಕೊಂಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಈಗ ಹಬ್ಬ ಬೇರೆ ಬರ್ತಾ ಇದೆ, ಸೊ ತುಂಬ ಜನ ತುಂಬ ಕಲೆಕ್ಷನ್ಸ್ ಕೇಳ್ತಾರೆ. ನಮ್ಮಲ್ಲಿ ನಿಮ್ಗೆ ಎಲ್ಲ ಥರದ ಕಲೆಕ್ಷನ್ಸ್ ಸಿಗುತ್ತೆ, ಇಂಥದ್ದು ಇಲ್ಲ ಅಂತ ಇಲ್ಲ. ನೀವು ಶಾಪ್ಗೆ ಬಂದು ನೋಡ್ಬೋದು ನಮ್ಮ ಕ್ವಿಕ್ ರ್ಯಾಪಿಡ್ ರೌಂಡ್ ಮಾಡೋಣ ದೀಪ್ತಿ, ಓಕೆನಾ? ವಿಚ್ ಇಸ್ ಯುವರ್ ಫೇವ್ರೆಟ್ ಕಲರ್? ಪರ್ಪಲ್. ಓಕೆ. ಫುಡ್ ಆಲ್ ಕೈಂಡ್ ಆಫ್ ಡೆಸರ್ಟ್ಸ್ ಆ್ಯಂಡ್ ಸೀ ಫುಡ್. ಓಕೆ. ಫೇವ್ರೆಟ್ ಡೆಸ್ಟಿನೇಷನ್? ಬೀಚ್ ಸೈಡ್. ಐ ಆಮ್ ಎ ಬೀಚ್ ಪರ್ಸನ್. ಬೀಚ್ ಸೈಡ್ ಎಲ್ಲ ಯಾವುದೇ ಡೆಸ್ಟಿನೇಷನ್ ಆದರೂ ಓಕೆ. ಫೇವ್ರೆಟ್ ಆ್ಯಕ್ಟರ್? ಪುನೀತ್ ರಾಜ್ಕುಮಾರ್. ಯಾಕಂದ್ರೆ ಎಲ್ರಿಗೂ ಫೇವ್ರೇಟ್ ಅವರು, ಇವನ್ ನನಗೂ ಕೂಡ. ಮತ್ತೆ ಫೇವ್ರೆಟ್ ಆಕ್ಟ್ರೆಸ್? ರಮ್ಯಾ. ಓಕೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲಿಸ್ಟ್, ಹೂಸ್ ಯುವರ್ ರೋಲ್ ಮಾಡೆಲ್? ಇದು ಸ್ವಲ್ಪ ಜಾಸ್ತಿ ಹೇಳ್ತೀನಿ ನಾನು, ಯಾಕೆಂದರೆ ಇದ್ರ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಅಂದರೆ ತುಂಬ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇಟ್ಸ್ ಅನ್ನದರ್ ದೆನ್ ಮೈ ವೆರಿ ಓನ್ ಅತ್ತೆ. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಅವ್ರನ್ನ ನೋಡಿ ಹೆಣ್ಮಕ್ಳು ಕಲಿಯೋದು ತುಂಬಾನೇ ಇದೆ. ಯಾಕೆಂದ್ರೆ ಅವ್ರು ಹೇಗೆ ಅಂದ್ರೆ ಶಿ ಇಸ್ ವೆರಿ ರಿಲಿಜಿಯಸ್, ತುಂಬಾ ಶಿ ಇಸ್ ಅನ್ ಆಲ್ರೌಂಡರ್ ಅಂತ ಹೇಳ್ಬೋದು. ಶಿ ಇಸ್ ಅ ಡೈನಮಿಕ್ ಲೇಡಿ. ಯಾಕೆಂದ್ರೆ ಅವರು ಮನೆ ನಿಭಾಯಿಸೋದಾಗ್ಲಿ ಆ್ಯಂಡ್ ಶಾಪು ಮನೆ ಎರಡು ಬ್ಯಾಲೆನ್ಸ್ ಮಾಡೋದು, ಶಾಪಿಗೆ ಬಂದು ನಮಗೆ ಸಪೋರ್ಟ್ ಮಾಡೋದು, ಆ್ಯಂಡ್ ಹಸ್ಬೆಂಡ್ನ ಗಂಡನ ಹೇಗೆ ನೋಡ್ಕೋಬೇಕು, ಎಲ್ಲ ಪ್ರತಿಯೊಂದು ವಿಷಯನೂ ಅವರಿಂದ ಕಲಿಯೋದು ತುಂಬ ಇದೆ. ನಾನು ಕಂಪ್ಲೀಟಾಗಿ ಕಲ್ತಿಲ್ಲ ಅವರಿಂದ, ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಹ್ಯಾವ್ ಹರ್ ಇನ್ ಮೈ ಲೈಫ್. ಇವತ್ತು ಅತ್ತೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಲೈಫ್ ಮೋಟೋ ಏನು ದೀಪ್ತಿ? ಎಲ್ರಿಗೂ ಇರುತ್ತೆ, ಒಂದೊಂದು ಪಾಲಿಸೀಸ್ ಇರುತ್ತೆ ಲೈಫಲ್ಲಿ. ನಾನು ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ತುಂಬ ಸಂಪಾದನೆ ಮಾಡಬೇಕಂತೆ. ಏನಪ್ಪ ಇದು ಸಂಪಾದನೆ ಮಾಡಬೇಕು ಈಗ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ಪ್ರೀತಿನ ಸಂಪಾದನೆ ಮಾಡಬೇಕಂತೆ, ಸ್ನೇಹನ ಸಂಪಾದನೆ ಮಾಡಬೇಕು, ಮತ್ತು ವಿಶ್ವಾಸನ ಸಂಪಾದನೆ ಮಾಡಬೇಕು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ನಂಬಿಕೆನ ಸಂಪಾದನೆ ಮಾಡಬೇಕು. ಇಷ್ಟೆಲ್ಲ ಇದ್ದರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಇದ್ದವ್ರಿಗೆ ಆಟೋಮೆಟಿಕ್ಕಾಗಿ ಸಕ್ಸೀಡ್ ಆಗ್ತಾರೆ ಲೈಫಲ್ಲಿ. ಆ್ಯಂಡ್ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಏನೇ ಕೆಲಸ ಮಾಡುವಾಗಲೂ ತಾಳ್ಮೆ ತುಂಬ ಇರಬೇಕು. ಯಾಕೆಂದರೆ ಈಗ ಮನೆಗಳು ಇದ್ದಾಗ ಮನಸ್ತಾಪಗಳಿರ್ತದೆ. ಸೊ ನಾವಿವಾಗ ಏನಂದರೆ ಕುದೀತಿರೋ ನೀರು ಕೂಡ ಸ್ವಲ್ಪ ಬಿಟ್ಟರೆ ತಣ್ಣಗಾಗೇ ಆಗುತ್ತಲ್ವಾ. ಆ್ಯಂಡ್ ಕೆಸರಿನ ನೀರು ಕೂಡ ಸ್ವಲ್ಪ ತಿಳಿ ಆಗುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಸಮುದ್ರ ಕೂಡ ಯಾವ ಥರ ಸೌಂಡ್ ಮಾಡಿಕೊಂಡು ಅಬ್ಬರಿಸ್ತಾ ಇರುತ್ತೆ, ಅದು ಕೂಡ ಶಾಂತವಾಗಿರುತ್ತೆ ಸ್ವಲ್ಪ ಟೈಮ್. ಹಾಗೇನೆ ಎಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಏನೇ ಮಾಡುವಾಗಲೂ ಏನೇ ಡಿಸಿಷನ್ ತಗೊಳ್ಳುವಾಗಲೂ ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲರೂ ತುಂಬ ಖುಷಿಯಾಗಿರ್ಬೋದು, ಎಲ್ಲರೂ ತುಂಬ ಯಶಸ್ಸನ್ನ ಕಾಣ್ಬೋದು. ವೆರಿ ವೆಲ್ ಸೆಡ್ ದೀಪ್ತಿ. ಇನ್ನೊಂದು, ಹೆಣ್ಣು ಆದವರು ಮನೆಯಲ್ಲಿ ಇದ್ಕೊಂಡು ಮನೇಲಿದ್ರೆ ಕಂಪ್ಲೀಟಾಗಿ ಮೆಂಟಲ್ ಹೆಲ್ತ್ ತುಂಬ ಹೊರಗಡೆ ಬಂದು
ಕೆಲಸ ಅಂದರೆ ಏನಾದರೂ ಜನಗಳ ಜೊತೆ ಮಿಂಗಲ್ ಆಗೋದು ಅದೆಲ್ಲ ಮಾಡ್ತಾ ಇದ್ರೆ ಅವ್ರದ್ದು ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನೇಲೇ ಇದ್ದು ಮಾಡೋದಿದ್ದೇ ಇರುತ್ತೆ, ಹೊರಗೆ ಏನಾದರೂ ಬಂದು ಸಾಧಿಸ್ಬೇಕು. ಅದ್ರ ಜೊತೆಗೆ ನಮಗೆ ಸಪೋರ್ಟಿವ್ ಹ್ಯಾಂಡ್ಸ್ ಕೂಡ ಇರಬೇಕು. ಮದುವೆ ಆದವ್ರಿಗೆ ಸಪೋರ್ಟಿವ್ ಹ್ಯಾಂಡ್ಸ್ ತುಂಬ ಇರಬೇಕು ಮನೆಯವರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದೀಪ್ತಿ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದುಬಿಟ್ಟು ನಮ್ಮ ಈ ಶೋನ ನಡೆಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಈ ಇನ್ಸ್ಪಿರೇಷನ್ ಮಾತುಗಳು ನಿಜವಾಗ್ಲೂ ತುಂಬ ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗೋಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ದೀಪ್ತಿ. ಥ್ಯಾಂಕ್ ಯು. ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದರೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕೆಂದರೆ ದಿಸ್ ಈಸ್ ಮೈ ಲೈಫ್ ಟೈಮ್ ಮೆಮೊರಿ. ಯಾವಾಗಲೂ ನಾನು ಈ ಮೂಮೆಂಟ್ಸ್ನ ಚೆರಿಷ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಸಕ್ಸಸ್ ಟು ಆಲ್ ಯುವರ್ ಅಪ್ಕಮಿಂಗ್ ಶೋಸ್ ಸುಷ್ಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪ್ತಿ.